ನಮಸ್ಕಾರ. ನನ್ನ ಹೆಸರು ಇಂದ್ರಸುಧಾ ಅಂತ. ಒಂದು ವಿಚಾರ ಮಾತಾಡ್ತಾ ಇದ್ದೀನಿ. ಈಗಿನ ಕಾಲದಲ್ಲಿ ದಾಂಪತ್ಯ ಜೀವನದ ಸುಖ ಸಂಸಾರದ ಕೊರತೆ, ದಾಂಪತ್ಯದಲ್ಲಿ ಜಗಳ, ಸೊಸೆ ಅತ್ತೆ ಮಾವಂದಿರನ್ನು ಚೆನ್ನಾಗಿ ನೋಡಿಕೊಳ್ಳದೆ ಇರೋದು, ಅತ್ತೆ ಮಾವ ಸೊಸೆಗೆ ತುಂಬ ಕಿರಿಕಿರಿ ಮಾಡುವುದು, 12 ಕೂಟಗಳ ಹಾಗೂ ಅಷ್ಟಕೂಟಗಳ ನಾಮ ನಕ್ಷತ್ರ, ಜನ್ಮ ನಕ್ಷತ್ರ, ಇದರ ಬಗ್ಗೆ ತಿಳಿದುಕೊಳ್ಳೋಣ ಈ ವಿಡಿಯೋದ ಮೂಲಕ. ವಿವಾಹ ಎಂದರೇನು? ಗಂಡು ಹೆಣ್ಣಿನ ಪರಸ್ಪರ ಹೊಂದಾಣಿಕೆಯಿಂದ ಧರ್ಮ, ಅರ್ಥ, ಕಾಮ, ಮೋಕ್ಷಗಳ ಜೊತೆಯಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಜೊತೆಯಾಗಿ ಜೀವನ ಮಾಡುವುದೇ ವಿವಾಹ ಮತ್ತು ಅದರ ಉದ್ದೇಶ. ಆದರೆ ಇಂದು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳದೆ ಸಣ್ಣ ಸಣ್ಣ ತಪ್ಪುಗಳನ್ನು ದೊಡ್ಡದು ಮಾಡಿ ಮನಸ್ತಾಪ, ಜಗಳ ಮಾಡಿಕೊಂಡು ತಪ್ಪೆಲ್ಲವೂ ನಿನ್ನದೇ ಎಂದು ಇಬ್ಬರು ದೂರಿಕೊಂಡು ಕಾನೂನಿನ ಮುಖಾಂತರ ಬೇರೆ ಬೇರೆ ಆಗುತ್ತಿರುವುದು, ಅತ್ತೆ ಮಾವರ ಜೊತೆ ಹೊಂದಾಣಿಕೆ ಕೊರತೆ ಅಥವಾ ಸೊಸೆ ಹೊಂದಾಣಿಕೆ ಕೊರತೆ ನಮ್ಮ ಯುವಜನರನ್ನು ಕಾಡುತ್ತಿದೆ. ಗಂಡ ಹೆಂಡತಿ ಇಬ್ಬರು ನೆಮ್ಮದಿ ಶಾಂತಿ ಕೊರತೆ ಇದ್ದೇ ಇದೆ. ಜ್ಯೋತಿಷ್ಯ ಪ್ರಕಾರ ಸ್ತ್ರೀಯರಲ್ಲಿ 4 ವಿಧದ ಗುಣಗಳಿರುತ್ತವೆ. ಅವು ಯಾವುವೆಂದರೆ ಪದ್ಮಿನಿ, ಚಿತ್ತಿನಿ, ಶಂಖಿನಿ, ಹಸ್ತಿನಿ. ಹಾಗೂ ಪುರುಷರಲ್ಲಿಯೂ 4 ವಿಧದ ಗುಣಗಳು ಇರುತ್ತವೆ. ಅವು ಯಾವುವೆಂದರೆ ಶತಕ, ಮೃಗ, ಋಷಭ, ಅಶ್ವ ಎಂದು ಪಂಚಾಂಗದಲ್ಲಿ 12 ಕೂಟಾದಿಗಳನ್ನು ನೋಡುವ ಕ್ರಮವಿದೆ. ಒಟ್ಟು 36 ಗುಣಗಳಿರುತ್ತವೆ. 18ಕ್ಕಿಂತ ಹೆಚ್ಚಿನ ಗುಣ ಬಂದರೆ ವಿವಾಹಕ್ಕೆ ಯೋಗ್ಯವಿರುತ್ತದೆ. ಹಾಗೆ ಅಷ್ಟಕೂಟಗಳನ್ನು ನೋಡುವ ಕ್ರಮವಿದೆ. ಗಂಡು ಹೆಣ್ಣಿನ ಕುಂಡಲಿಯನ್ನು ವಿಮರ್ಶೆಯನ್ನು ಮಾಡಬೇಕಾಗುತ್ತದೆ. ಹಾಗಾದರೆ ಬನ್ನಿ, ಗಂಡು ಹೆಣ್ಣಿನ ದಾಂಪತ್ಯಕ್ಕೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಲಾವಳಿ, ಅಷ್ಟಕೂಟಗಳ ಜಾತಕ ವಿಮರ್ಶೆಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ನಮಸ್ಕಾರ. ಇಂದ್ರಸುಧಾ.